ಮೈಮಕ್ಕೆ ಏನು ಮೇಲೆ ಸಿಡ್ಬಿಟ್ಟು ಬಿಡಿ ಗೈಸ್ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಎಷ್ಟೆಷ್ಟು ಅಂತ ಹೇಳಿ. ನಾನು ತೋರಿಸಂತ ಇಂಗ್ರೀಡಿಯೆಂಟ್ಸ್ಗೆ ಇದು ಹತ್ತತ್ರ 2 kg ಅಷ್ಟು ಪೌಡರ್. ಸಗದ ಸುಮ್ಮನೆ ಹೇಳ್ತಾ ಇದೆಯಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಈಗ ಆಲ್ರೆಡಿ ತಮ್ನೈಲ್ ನಲ್ಲಿ ನೋಡಿರ್ತೀರಾ. ಅಂಡ್ ಇಲ್ಲೇ ನನ್ನ ಸೈಡ್ ಅಲ್ಲಿ ಬೇಜಾನ್ ಇಂಗ್ರೀಡಿಯೆಂಟ್ಸ್ ಕಾಣಿಸ್ತಾ ಇದೆ. ಏನೇನು ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದೀನಿ ಅಂಡ್ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ ಏನು ಅಂಡ್ ಎಷ್ಟೆಷ್ಟು ಕ್ವಾಂಟಿಟಿ ನಲ್ಲಿ ತಗೊಂಡಿದ್ದೀನಿ ಎಲ್ಲಾನು ಸಹ ಈ ಒಂದು ವಿಡಿಯೋನಲ್ಲಿ ಹೇಳ್ತೀನಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಹಾಲನ್ನ ಕುಡಿತೀವಿ. ಆದ್ರೆ ಸುಮ್ಮನೆ ಹಾಲು ಕುಡಿಯೋದ್ರ ಬದಲು ಅದಕ್ಕೆ ಹಾರ್ಲಿಕ್ಸ್ ಅಂತೆ, ಬೂಸ್ಟ್ ಅಂತೆ, ಕಾಂಪ್ಲೈನ್ ಅಂತೆ, ವುಮೆನ್ಸ್ ಹಾರ್ಲಿಕ್ಸ್ ಅಂತೆ ಅಂತ ಏನೇನೋ ಸಾಕಷ್ಟು ಪೌಡರ್ಸ್ಗಳನ್ನ ನಾವು ಹಾಕೊಂಡು ಹಾಲು ಕುಡಿತೀವಿ. ಅದೆಲ್ಲದಕ್ಕಿಂತನೂ ಅದೆಲ್ಲ ಒರಿಜಿನಲ್ಲೇ ಇರುತ್ತೆ, ಪ್ಯೂರೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಮನೇಲೇನೆ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡಿ ಒಂದು ಪ್ರೋಟೀನ್ ಪೌಡರ್ ನ ರೆಡಿ ಮಾಡಿಕೊಂಡು ಅದನ್ನ ಒಂದೊಂದು ಗ್ಲಾಸ್ ಹಾಲಿಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಕೊಟ್ರೆ ನಮ್ಮ ಬಾಡಿಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇರುತ್ತೆ. ಅಂಡ್ ಬಾಡಿಗೆ ಸಿಗ್ಬೇಕಾಗಿರುವಂತ ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಫ್ಯಾಟ್ಸು, ಪ್ರೋಟೀನು ಎಲ್ಲಾನು ಸಹ ಈ ಒಂದು ಪೌಡರ್ ನಲ್ಲಿ, ಪ್ರೋಟೀನ್ ಪೌಡರ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದ್ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಎಲ್ರಿಗೂ ಗೊತ್ತು, ಏನು ಜಸ್ಟ್ ಒಂದು ಡ್ರೈ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಹಾಲ್ಗೆ ಹಾಕೊಂಡು ಕುಡಿದ್ರೆ ಮುಗೀತು ಪ್ರೋಟೀನ್ ಪೌಡರ್. ಅದ್ರಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು. ಬಟ್ ಒಂದು ಪ್ರೋಟೀನ್ ಪೌಡರ್ ನ ಮನೇಲಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟಿಷ್ಟೇ ರೇಷಿಯೋ, ಇಷ್ಟಿಷ್ಟೇ ಕ್ವಾಂಟಿಟಿನಲ್ಲಿ ತಗೊಳ್ಬೇಕು ಅನ್ನೋದಿರುತ್ತೆ. ಸೊ ನಾನಿಲ್ಲಿ ಯಾವ್ಯಾವ್ದನ್ನ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ತಗೊಳ್ಬಹುದು ಅಂಡ್ ಇದು ಎಷ್ಟು ದಿನಕ್ಕೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ ಸಹ ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ 350 ಗ್ರಾಮ್ನಷ್ಟು ಮೇನ್ ಇಂಗ್ರೀಡಿಯೆಂಟ್ ಇದು ಬಾದಾಮಿ. 350 ಗ್ರಾಮ್ನಷ್ಟು ಬಾದಾಮಿ ತಗೊಳ್ತಾ ಇದ್ದೀನಿ. ಬಾದಾಮಿ ಎಲ್ರಿಗೂ ಗೊತ್ತು, ಮನೆಯಲ್ಲಿ ಓದೋ ಮಕ್ಕಳು ಇದ್ರೆ ಎಲ್ರಿಗೂ ನೀವು ಕೊಡ್ತಿರ್ತೀರಾ 3-4 ಬಾದಾಮಿನ ನೆನೆಸಿಟ್ಟು ಬೆಳಿಗ್ಗೆಗೆ, ಯಾಕೆಂದ್ರೆ ಮೆಮೊರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾದಾಮಿನ ನೀವು ಕೊಡ್ತೀರಾ. ಸೊ ಹಾಗಾಗಿ ಬಾದಾಮಿ ಮನೆಯಲ್ಲಿ ಓದೋ ಮಕ್ಕಳಿದ್ರೆ ಮೆಮೊರಿ ಬೂಸ್ಟರ್ ಅಂತಾನೆ ಹೇಳ್ಬೋದು, ಮೆಮೊರಿಗೋಸ್ಕರ ಯೂಸ್ ಮಾಡ್ತಾರೆ. ಅಂಡ್ ಇದರಲ್ಲಿ ತುಂಬಾನೇ ಆಯಿಲ್ ಕಂಟೆಂಟ್ ಇರೋದ್ರಿಂದ ಲೇಡೀಸ್ ಅಂದ್ರೆ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ಕುಡಿಯೋದ್ರಿಂದ, ಅವ್ರಿಗೆ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಮ್ಮ ಮುಖದಲ್ಲಿ ಕಾಂತಿನೂ ಸಹ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಬಾದಾಮಿ ತುಂಬಾ ಒಳ್ಳೆ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದನ್ನ ನಾನು ಜಾಸ್ತಿನೇ ತಗೊಂಡಿದ್ದೀನಿ. 350 ಗ್ರಾಮ್ನಷ್ಟು ಬಾದಾಮಿ. ನೆಕ್ಸ್ಟ್ 150 ಗ್ರಾಮ್ನಷ್ಟು ಕ್ಯಾಶು ತಗೊಂಡಿದ್ದೀನಿ, ಗೋಡಂಬಿ. ಬಿಕಾಸ್ ಇದು ತಿನ್ನೋದಕ್ಕೆ ತುಂಬಾನೇ ಕ್ರೀಮಿ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೇನೆ ಪ್ರೋಟೀನ್ ಪೌಡರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂಡ್ ಇದ್ರಲ್ಲೂ ಅಷ್ಟೇ ತುಂಬಾ ಒಳ್ಳೆನೆ ಬೆನಿಫಿಟ್ಸ್ ಅಂದ್ರೆ ಗುಡ್ ಫ್ಯಾಟ್ಸ್ ಇರ್ಬೋದು, ಈವನ್ ಆಯಿಲ್ ಕಂಟೆಂಟು ಸಹ ಇರುತ್ತೆ. ಹಂಗಾಗಿ ಬಾದಾಮಿ ತಗೊಳ್ತಾ ಇದ್ದೀನಿ. ಕೆಲವೊಂದು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಟ್ರೆ ತಿನ್ನೋದಿಲ್ಲ, ಅವರು ಅಷ್ಟು ಇಷ್ಟಪಡಲ್ಲ. ಅವರು ಜಂಕ್ ಫುಡ್ ಇಷ್ಟಪಡೋ ಅಷ್ಟು ಈ ತರ ನ್ಯಾಚುರಲ್ ಫುಡ್ನೇ ಇಷ್ಟಪಡಲ್ಲ. ಹಂಗಾಗಿ ಈ ರೀತಿ ಪೌಡರ್ ಮಾಡಿ 1 ಸ್ಪೂನ್ ಮಕ್ಕಳಿಗೆ ಕುಡಿಸ್ಬಿಡೋದ್ರಿಂದ ಅವ್ರ ಬಾಡಿಗೆ, ಅವ್ರ ಬೆಳವಣಿಗೆಗೆ ಏನೇನೆಲ್ಲ ಸಿಗ್ಬೇಕು ಅದೆಲ್ಲ ಕಂಪ್ಲೀಟ್ ಆಗಿ ಇದರಲ್ಲಿ ಸಿಗುತ್ತೆ. ಸೊ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ. ನಮ್ಮ ಮನೇಲೂ 2 ಚೋಟ ಮಕ್ಕಳು ಇರೋದ್ರಿಂದ. ಸೊ 150 ಗ್ರಾಮ್ನಷ್ಟು ಗೋಡಂಬಿ, 100 ಗ್ರಾಮ್ನಷ್ಟು ಪಿಸ್ತಾ ತಗೊಂಡಿದ್ದೀನಿ. ಪಿಸ್ತಾ ಅಂತೂ ತಿನ್ನೋದಕ್ಕೆ ಯಾರಿಗಿಷ್ಟ ಇರಲ್ಲ ಹೇಳಿ. ಅದ್ರಲ್ಲೂ ಸಾಲ್ಟೆಡ್ ಪಿಸ್ತಾ ಅಂತೂ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಸಾಲ್ಟೆಡ್ ಪಿಸ್ತಾ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ರೀತಿ ಪ್ರೋಟೀನ್ ಪೌಡರ್ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಸಾಲ್ಟೆಡ್ ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಮೇ ಬಿ ಅದು ಸಾಲ್ಟೆಡ್ ಇರೋದ್ರಿಂದ ನಾವು ಹಾಲ್ಗೆ ಹಾಕೊಂಡು ಕುಡಿಯುವಾಗ ಸ್ವಲ್ಪ ಹಾಲು ಸಹ ಉಪ್ಪು ಅಂತ ಅನ್ನಿಸ್ಬಹುದು. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಸಹ ಮಾಡ್ತಾ ಇರೋದು. ಸೊ ಯಾಕೆ ಬೇಕು ಅಂತ ಹೇಳಿ ಅನ್ಸಾಲ್ಟೆಡ್ ತಗೊಂಡಿದ್ದೀನಿ. 100 ಗ್ರಾಮ್ನಷ್ಟು ಪಿಸ್ತಾ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಅಂತ ಅಂದ್ರೆ ದ ಮೇನ್ ಇಂಗ್ರೀಡಿಯೆಂಟ್ ವಾಲ್ನಟ್. ಎಸ್, ಇದು ನೋಡೋದಕ್ಕೆ ನಮ್ಮ ಬ್ರೈನ್ ಶೇಪ್ ನಲ್ಲೇ ಇರುತ್ತೆ. ಅಂಡ್ ಇದ್ರಂತೂ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್. ಒಮೆಗಾ 3 ಫ್ಯಾಟಿ ಆಸಿಡ್ ನಲ್ಲಿ ಇದು ಸಿಕ್ಕಾಪಟ್ಟೆ ಎನ್ರಿಚ್ ಆಗಿರುತ್ತೆ. ಇದು ಡೈರೆಕ್ಟ್ ಆಗಿ ತಿನ್ನೋದಕ್ಕೆ ಸ್ವಲ್ಪ ಕಹಿ ಅನ್ಸುತ್ತೆ. ಹಂಗಾಗಿ ಅಂಡ್ ಇದು ಮೇನ್ ಏನಕ್ಕೆ ಯೂಸ್ಫುಲ್ ಅಂತ ಅಂದ್ರೆ ನಮ್ಮ ಹಾರ್ಟ್ ಹೆಲ್ತ್ ಆಗಿರ್ಬೋದು, ಹಾಗೆ ನಮ್ಮ ಬ್ರೈನ್ ಹೆಲ್ತ್ಗೆ ಸಿಕ್ಕಾಪಟ್ಟೆನೆ ಯೂಸ್ಫುಲ್ ಆಗುತ್ತೆ ಇದು. ಹಾಗಾಗಿ ಇದನ್ನ ನಾನು 50 ಗ್ರಾಮ್ನಷ್ಟು ವಾಲ್ನಟ್ ನ ತಗೊಂಡಿದ್ದೀನಿ. 100 ಗ್ರಾಮ್ನಷ್ಟು ತರಿಸಿದೆ. ಬಟ್ ಇದು ಸ್ವಲ್ಪ ಕಹಿ ಬರೋದ್ರಿಂದ ಅಕಸ್ಮಾತ್ ಹಾಲೇನಾದ್ರೂ ಕಹಿ ಬಂದ್ಬಿಟ್ಟು ಮಕ್ಕಳು ಕುಡಿದೇ ಇದ್ರೆ ಅಂತ ಹೇಳಿ ಜಸ್ಟ್ ಒಂದು 50 ಗ್ರಾಮ್ ಹಾಕಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಅಂತ ಅಂದ್ರೆ ಇದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಕೆಲವರಿಗೆ ಅಷ್ಟೇ ಗೊತ್ತಿರ್ಬೋದು, ಮಖಾನ ಅಂತ ಹೇಳಿ.
ನೋಡಿ ಬೆಂಡ್ ತರ ಇರುತ್ತೆ. ಹಿಂಗೆ ನೀವು ಪ್ರೆಸ್ ಮಾಡಿದ್ರೆ ಅದು ಫುಲ್ ಈ ರೀತಿ ಬೆಂಡ್ ಆಗ್ಬಿಡುತ್ತೆ ಮಕಾನ ಅಂತ ಹೇಳಿ. ಇದನ್ನ ಹಾಗೆ ಡೈರೆಕ್ಟ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಪಾಪ್ಕಾರ್ನ್ ತರ. ಅಂಡ್ ಇದೇನಕ್ಕೆ ಯೂಸು ಅಂತ ಅಂದ್ರೆ ಒಂದು ನಿಮಿಷ ತಿಂದು ಮುಗಿಸ್ಬಿಡ್ತೀನಿ. ಈ ಒಂದು ಇಂಗ್ರೀಡಿಯೆಂಟು ಏನಕ್ಕೆ ಯೂಸು ಅಂತ ಅಂದ್ರೆ ಇದು ಸಿಕ್ಕಾಪಟ್ಟೆ ನಮ್ಮ ಬೋನ್ ಸ್ಟ್ರೆಂತ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಮೂಳೆಗಳೇನಿದೆಯಲ್ಲ ಅದ್ರ ಸ್ಟ್ರೆಂತ್ಗೆ ಇದು ಸಿಕ್ಕಾಪಟ್ಟೆ ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಇದ್ರ ಹೆಸರು ಮಕಾನ ಅಂತ ಕರೀತಾರೆ. ಇದನ್ನ ನಾವು ಪ್ರೋಟೀನ್ ಪೌಡರ್ಗೂ ಯೂಸ್ ಮಾಡ್ಬೋದು, ಅಥವಾ ಇದರಿಂದಾನೇ ಕರಿ ಮಾಡ್ಕೊಳ್ಬೋದು, ಗ್ರೇವಿ ಮಾಡ್ಬೋದು. ಲೈಕ್ ಈಗ ನಾವು ಸೋಯಾ ಚಂಕ್ಸ್ ನ ಯೂಸ್ ಮಾಡಿ ಗ್ರೇವಿ ಮಾಡ್ಕೊಳ್ತೀವಲ್ವಾ, ಅದೇ ತರ ಇದರಿಂದ ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು ಗ್ರೇವಿ ಸಹ ಮಾಡ್ಕೊಳ್ಬೋದು, ಅಥವಾ ಹಾಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ಹಂಗಾಗಿ 50 ಗ್ರಾಮ್ನಷ್ಟು ಮಖಾನನ ನಾನು ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಪೀನಟ್, ಕಡಲೆ ಬೀಜ. ಈವನ್ ಕಡಲೆ ಬೀಜನಲ್ಲೂ ತುಂಬಾನೇ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ. ಇದ್ರಲ್ಲೂ ಸಹ ಆಯಿಲ್ ಕಂಟೆಂಟ್ ಇರೋದ್ರಿಂದ, ಗುಡ್ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಮ್ಮ ಒಂದು ಪ್ರೋಟೀನ್ ಪೌಡರ್ನ ಇನ್ನೂ ಎನರ್ಜಿ ಇನ್ನೂ ಎನ್ರಿಚ್ ಮಾಡುತ್ತೆ ಅಂತ ಹೇಳಿ 50 ಗ್ರಾಮ್ನಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ. ಹಾಗೆ ಇದೆಲ್ಲ ಒಂದ್ ಕಡೆ ಆದ್ರೆ ಇದ್ರಲ್ಲಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅಲ್ಲಿರೋ ಅಂತ ಮೇನ್ ಬೆನಿಫಿಟ್ಸ್ ಇದು ಒಂದ್ರಲ್ಲೇ ಇದೆ. ಯಾವ್ದಪ್ಪ ಈ ಒಂದು ಇಂಗ್ರೀಡಿಯೆಂಟ್ ಅಂತ ಅಂದ್ರೆ ಕಾಣಿಸ್ತಿದ್ಯಾ? ಸೋಯಾಬೀನ್. ನೋಡಿ ಎಷ್ಟು ಇದರಲ್ಲಿ ಯೂಸ್ಫುಲ್ ಆಗುತ್ತೆ ಬಾಡಿಗೆ ಅಂತ, ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನನಗೆ ಹೇಳಕ್ಕೆ ಆಗಲ್ಲ. ಅಷ್ಟು ಅಂದ್ರೆ ಅಷ್ಟು ಒಳ್ಳೇದು ಈ ಒಂದು ಸೋಯಾಬೀನ್ಸು. ಇದ್ರಲ್ಲಿ ಇದೆಲ್ಲ ಒಂದು ಬೆನಿಫಿಟ್ಸ್ ಅಂದ್ರೆ ಅದೆಲ್ಲ ಇದೊಂದ್ರಲ್ಲೇನೆ ಸಿಗುತ್ತೆ. ಈವನ್ ಇದನ್ನ ನಾವು ಪಲಾವ್ಗಾಗಿರ್ಬೋದು ಅಥವಾ ಸೆಪ್ರೇಟ್ ಆಗಿ ನೆನ್ಸಿಟ್ಟು ಗ್ರೇವಿ ಕರಿ ಆ ತರ ಮಾಡ್ಬೋದು. ಹಾಗೇನೆ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರಲ್ವಾ, ಹಾಕ್ತಾನೆ ಹುಟ್ಟಿರ್ತಾರಲ್ಲ ಬೇಬಿ, ಅವರಿಗೆ ಸರಿ ಮಾಡ್ತಾರೆ ಗೊತ್ತಾ, ಆ ಸರಿಗೆ ಈ ಒಂದು ಇಂಗ್ರೀಡಿಯೆಂಟ್ ನ ಆಡ್ ಮಾಡ್ತಾರೆ. ಬಿಕಾಸ್ ಬೋನ್ ಸ್ಟ್ರೆಂತ್ ಆಗಿರ್ಬೋದು, ಹಾಗೆ ಮಕ್ಕಳು ಬೆಳವಣಿಗೆಗಾಗಿರ್ಬೋದು, ಬಾಡಿಗೆ ಏನೇನ್ ಬೇಕು ಪ್ರತಿಯೊಂದನ್ನು ಸಹ ಈ ಒಂದು ಸೋಯಾಬೀನ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಇದು ಮೇನ್ ಇಂಗ್ರೀಡಿಯೆಂಟ್ ಪ್ರೋಟೀನ್ ಪೌಡರ್ಗೆ ಮನೆಯಲ್ಲಿ ಮಾಡ್ಕೊಳ್ಳೋದಿಕ್ಕೆ. ಸೊ ಹಂಗಾಗಿ ನಾನು ಇಲ್ಲಿ 100 ಗ್ರಾಮ್ನಷ್ಟು ಸೋಯಾಬೀನ್ಸ್ ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದೆರಡು ಇಂಗ್ರೀಡಿಯೆಂಟ್ ಏನಪ್ಪಾ ಅಂತಂದ್ರೆ 50 ಗ್ರಾಮ್ ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್, ಹಾಗೆ 50 ಗ್ರಾಮ್ನಷ್ಟು ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ. ಇವೆರಡನ್ನೂ ಸಹ ನಾನು ತರಿಸಿದ್ದೀನಿ. ಇದೇನಕ್ಕಪ್ಪ ಅಂತ ಅಂದ್ರೆ ಬಾಡಿ ವೆಯ್ಟ್ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಬಾಡಿನಲ್ಲಿರುವಂತ ನೀರಿನಂಶ, ಕೆಲವರು ದಪ್ಪ ಇರೋರು ಡಯಟ್ ಮಾಡಿ ಸಣ್ಣ ಆಗ್ಬೇಕು ಅಂತ ಅಂತಾರಲ್ಲ, ಅಂತವ್ರು ಈ ಒಂದು ಸೀಡ್ಸ್ ನ ಸುಮ್ನೆ ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೊಂಡು ತಿಂತಾರೆ. ಸೊ ಹಂಗಾಗಿ ಈ ಒಂದು ಸೀಡ್ಸ್ ನ ಆಡ್ ಮಾಡಿದೀನಿ. ಇಷ್ಟು ನಾನು ಇವಾಗ ಪ್ರೋಟೀನ್ ಪೌಡರ್ ಮಾಡೋದಕ್ಕೆ ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್. ಪರ್ಟಿಕ್ಯುಲರ್ ಆಗಿ ಇಷ್ಟೇ ತಗೊಳ್ಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ್ಯಾವ್ದು ಇಂಗ್ರೀಡಿಯೆಂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ನಲ್ಲಿ, ಅದೆಲ್ಲನೂ ಸಹ ಇದಕ್ಕೆ ಹಾಕ್ಬೋದು. ಬಟ್ ಕರೆಕ್ಟ್ ಕ್ವಾಂಟಿಟಿ ರೇಷಿಯೋನಲ್ಲಿ ಹಾಕೊಳ್ಬೇಕು ಅಷ್ಟೇನೆ. ಲೆಟ್ ಸ್ಟಾರ್ಟ್. ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನ ಜಾಸ್ತಿ ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ನಾನು ತೋರಿಸ್ತೀನಿ ಎಲ್ಲಿವರೆಗೂ ರೋಸ್ಟ್ ಮಾಡಬೇಕು ಅಂತ. ಸ್ಟಾರ್ಟ್ ಮಾಡೋಣ ಬನ್ನಿ. ಕಂಪ್ಲೀಟ್ ಆಗಿ ಒಂದ್ಸಲಿ ನೋಡ್ಕೊಂಡ್ಬಿಡಿ ಗೈಸ್, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಎಷ್ಟೆಷ್ಟು ಅಂತ ಹೇಳಿ. ಫಸ್ಟ್ ನಾನು ಬಾದಾಮಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ. 350 ಗ್ರಾಮ್ನಷ್ಟು ಬಾದಾಮಿ. ಸ್ವಲ್ಪ ಐ ಫ್ಲೇಮ್ ಇಟ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು, ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ ಹಾಗೆ ಎಲ್ಲನೂ ಸಹ ಸ್ವಲ್ಪ ಬಿಸಿ ಆಗಲಿ, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಒಂದು ಪೌಡರ್ನ ನೀವು ಬಳಸ್ದಂಗೆ ಗೈಸ್, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ಅಷ್ಟು ಜನ. ನಾನು ಒಂದು 4 ಮೆಂಬರ್ಸ್ಗೆ ಲೆಕ್ಕ ಹಾಕೊಂಡು ಹೇಳೋದಾದ್ರೆ ಬರ್ಬೋದು ಒಂದು 20 to 30 ಡೇಸ್, 1 ಮಂತ್ವರೆಗೂ ಈ ಒಂದು ಪೌಡರ್ ಬರ್ಬೋದು. 1 ಗ್ಲಾಸ್ ಹಾಲಿಗೆ 1 ಸ್ಪೂನ್ ಹಾಕೊಂಡ್ರೆ ಸಾಕು. ನೋಡಿ ಆಲ್ರೆಡಿ ಬ್ಲ್ಯಾಕ್ ಆಗ್ತಾ ಇದೆ, ಸ್ವಲ್ಪ ಇದಾಗ್ತಾ ಇದೆ. ಸೊ ಕೈ ಬಿಡೋದಕ್ಕೆ ಹೋಗ್ಬಾರ್ದು. ಹಾಕಿದ್ಮೇಲೆ ಅದನ್ನ ಈ ರೀತಿ ರೋಸ್ಟ್ ಮಾಡ್ತಾನೆ ಇರಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕೊಂಡು ರೋಸ್ಟ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಒಂದೊಂದು ಚೆನ್ನಾಗಿ ರೋಸ್ಟ್ ಆಗೋಗುತ್ತೆ, ಒಂದೊಂದು ರೋಸ್ಟ್ ಆಗೋದಿಲ್ಲ. ಸೊ ಹಂಗಾಗಿ ಈ ರೀತಿ ಸೆಪ್ರೇಟ್ ಆಗಿ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು 1 ರಿಂದ 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಎಸ್ ಗೈಸ್, ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಬಾದಾಮಿ ಓಪನ್ ಆಗಿದೆ ಅಂತ ಹೇಳಿ. ಇಷ್ಟು ರೋಸ್ಟ್ ಆದ್ರೆ ಸಾಕು. ಇವಾಗ ಇದನ್ನ ಹಾಕೊಳ್ತಾ ಇದ್ದೀನಿ.
ನೆಕ್ಸ್ಟು ಕ್ಯಾಶುನ ರೋಸ್ಟ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಈ ರೀತಿ ಸೆಪ್ರೇಟಾಗಿ ರೋಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು. ಒಂದೇ ಸಲ ಒಂದಕ್ಕೇನೆ ಹಾಕೊಳ್ಳಿ, ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೋಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಏನು ಮಾಡಿ. ಗೈಸ್, ಇನ್ನು ಇದನ್ನು ಪ್ರೆಗ್ನೆಂಟ್ ವುಮೆನ್ ಕುಡಿಯೋದ್ರಿಂದ ಬೇಗನೆ ಹೊಟ್ಟೆನಲ್ಲಿರುವಂಥ ಮಗು ಚೆನ್ನಾಗಿ ಆರೋಗ್ಯಕರವಾಗಿ ಬೆಳವಣಿಗೆ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳು ಇದನ್ನು ಹಾಲಿನಲ್ಲಿ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ, ಬಿಕಾಸ್ ಕೆಲವರು ಇಷ್ಟಪಡ್ತಾರೆ, ಕೆಲವು ಮಕ್ಕಳು ಮಧ್ಯ ನಟ್ಸು ಹಾಗೆಯೇ ಬಾಯಿಗೆ ಸಿಗೋದ್ರಿಂದ ಇಷ್ಟಪಡಲ್ಲ. ಅಂಥವರಿಗೆ ನೀವು ಇದನ್ನು ಹಾಲಿಗೆ ಹಾಕಿ ಕುಡಿಸ್ಬೇಕು ಅಂತ ಏನಿಲ್ಲ. ಈ ಒಂದು ಪೌಡರ್ ಏನಿದೆ 1 ಸ್ಪೂನ್ ಅಥವಾ 2 ಸ್ಪೂನು ಅವರು ಊಟ ಮಾಡುವಂಥ ಊಟಕ್ಕೆ ಅದನ್ನು 1 ಸ್ಪೂನ್ ಮಿಕ್ಸ್ ಮಾಡಿ ತಿನ್ನಿಸ್ಬಿಟ್ರೂ ಸಹ ಅದರಿಂದ ಸಿಗುವಂಥ ಬೆನಿಫಿಟ್ಸು ಮಕ್ಕಳಿಗೆ ಸಿಗುತ್ತೆ. ಇನ್ನು ಗೈಸ್, ಈ ಒಂದು ಇಂಗ್ರೀಡಿಯೆಂಟ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ನಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಾಗೆ ಅನಿಸುತ್ತೆ ಅಂತ ಹೇಳ್ತೀನಿ. ಇನ್ನು ಇದನ್ನು ರೋಸ್ಟ್ ಮಾಡಿದ ತಕ್ಷಣವೇ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಕಂಪ್ಲೀಟಾಗಿ ತಣ್ಣಗಾಗ್ಬಿಡಬೇಕು. ಒಂದು ಅರ್ಧ ಗಂಟೆ ಅಥವಾ 1 ಅವರು ಸ್ವಲ್ಪ ಫ್ಯಾನ್ ಹಾಕಿ ಬಿಟ್ಬಿಡಿ. ಎಸ್ ಗೈಸ್, ಇಷ್ಟು ಡ್ರೈ ರೋಸ್ಟ್ ಮಾಡಿದ್ದೀನಿ, ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಉರಿಬೇಕಾದ್ರೇ ಘಮ 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 ಅಂತ ಇತ್ತು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು. ಇವಾಗ ಇಷ್ಟೂ ಸಹ ಫುಲ್ಲು ಬಿಸಿ ಇದೆ, ಫುಲ್ ಕಂಪ್ಲೀಟಾಗಿ ಕೂಲ್ ಆಗಿಬಿಡ್ಬೇಕು. ಫುಲ್ಲು ಒಂದು ಸ್ವಲ್ಪನೂ ಬೆಚ್ಚಗೂ ಸಹ ಇರಬಾರ್ದು, ಫುಲ್ ತಣ್ಣಗಾಗೋವರೆಗೂ ಹಾಗೆ ಬಿಟ್ಬಿಡೋಣ. ಆಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು ಫುಲ್ಲು ನೈಸ್ಗೆ. 1 ಅವರ್ ಆದಮೇಲೆ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹೊಟ್ಟಿದ್ದೀನಿ. ಜಾಸ್ತಿ ಹೆಚ್ಚಾಗಿ ಹಾಕೊಂಡು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ಜಾಸ್ತಿ ನೈಸಾಗಿ ಪೇಸ್ಟ್ ಆಗೋಲ್ಲ. ಸೊ ಹಂಗಾಗಿ ಸ್ವಲ್ಪನೇ ಹಾಕೊಂಡು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಫೈನಲಿ ಆಯ್ತು. ನಾನಂತೆ ಒಂದು 30 ದಿನ ಒಂದು ತಿಂಗಳು ಬರ್ಬೋದು ಅಂತ ಅಂದ್ಬಿಟ್ಟು, ಬಿಕಾಸ್ ಫಸ್ಟ್ ಟೈಮ್ ಮಾಡಿದಲ್ವ ಎಷ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ತೋರಿಸಂತ ಇಂಗ್ರೀಡಿಯೆಂಟ್ಸ್ಗೆ ಇದು ಹತ್ತತ್ರ 2 kg ಅಷ್ಟು ಪೌಡರ್ ಆಗಿದೆ. ನೋಡ್ಬೋದು ಎಷ್ಟು ಹಿಂಗೆ ಗಮ್ ಅಂತಿದೆ ಗೊತ್ತಾ. ಮತ್ತೆ ನೀವೆಷ್ಟೇ ಇದಾಗಿ ಗ್ರೈಂಡ್ ಮಾಡಿದ್ರು ಅದು ಸ್ವಲ್ಪ ತರ್ತರಿಯಂಗಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಇದನ್ನ ಜಾಲ್ರಿ ಆಡ್ಕೊಂತಾರೆ, ಅಂದ್ರೆ ಒಂದ್ರಿ ಆಡ್ಕೊಂತಾರೆ ನೈಸ್ ಪೌಡರ್ ಮಾಡ್ಕೊಳ್ಳೋದಕ್ಕೆ. ಮಿಕ್ಕಿರೋದೆಲ್ಲ ವೇಸ್ಟ್ ಅಂತ ಬಿಸಾಕದು ಹೋಗ್ತಾರೆ. ಇದರಲ್ಲಿ ವೇಸ್ಟ್ ಏನು ಇಲ್ಲ, ಸೊ ಹಂಗಾಗಿ ಒಂದ್ರಿ ಆಡಕ್ ಹೋಗ್ಬೇಡಿ. ನಾನಿಲ್ಲಿ ಒಂದ್ರಿ ಆಡ್ತಾ ಇಲ್ಲ. ಇದು ಆಲ್ಮೋಸ್ಟ್ ನಮಗೆ 4 ಮೆಂಬರ್ಸ್ ಇರೋರಿಗೆ 2 ತಿಂಗಳು ಬರುತ್ತೆ. ಇದನ್ನ ಯಾವುದೇ ತರದ ಪ್ಲಾಸ್ಟಿಕ್ ಕಂಟೈನರ್ಗೆ ಯೂಸ್ ಮಾಡಬೇಡಿ. ಯಾವುದಾದ್ರು ಸ್ಟೀಲ್ ಬಾಕ್ಸ್ ಇದ್ರೆ ಸ್ಟೀಲ್ ಬಾಕ್ಸ್ ಯೂಸ್ ಮಾಡಿ, ಅಥವಾ ಗ್ಲಾಸ್ ಬಾಕ್ಸ್ ಇದ್ರೆ ಗ್ಲಾಸ್ ಜಾರ್ ಇದ್ರೆ ಅದಕ್ಕೆ ಯೂಸ್ ಮಾಡಿ. ನಾನು ಇದನ್ನ ಮಾಲ್ನಲ್ಲಿ ಗ್ಲಾಸ್ ಬಾಟಲ್ನ ನೀರು ಕುಡಿಯೋದಕ್ಕೆ ಅಂತ ತರಿಸಿದ್ದೆ, ಬಟ್ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಬೇರೆ ಜಾರ್ನ ತರಿಸೋವರೆಗೂ ಸದ್ಯಕ್ಕೆ ಇದ್ರಲ್ಲಿ ಇರಲಿ ಅಂತ ಇದಕ್ಕೇನೆ ಫಿಲ್ ಮಾಡ್ತಾ ಇದ್ದೀನಿ. ಆಮೇಲೆ ಏನು ಅಂತ ಅಂದ್ರೆ, ಗ್ರೈಂಡ್ ಮಾಡ್ತಾರಲ್ವಾ, ಗ್ರೈಂಡ್ ಮಾಡಿದ ತಕ್ಷಣನೇ ಇದನ್ನ ತುಂಬೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಗ್ರೈಂಡ್ ಮಾಡಿರೋ ಬಿಸಿನೂ ಸಹ ಹಾಗೆ ಇರುತ್ತೆ. ಆ ಸ್ವಲ್ಪನೂ ಬಿಸಿ ಇರಬಾರ್ದು. ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಡೈರೆಕ್ಟ್ ಆಗಿ ಯಾವುದೇ ತರದ ಜಾಲ್ರಿ ಅಂದ್ರೆ ಒಂದ್ರಿ ಆಡ್ಕೊಳಕ್ ಹೋಗ್ಬೇಡಿ, ಫಿಲ್ಟರ್ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿ ಏನು ವೇಸ್ಟ್ ಇಲ್ಲ. ಸೊ ಹಾಗೇನೆ ಡೈರೆಕ್ಟ್ ಆಗಿ ನೀವು ಹಾಲ್ಗೆ ಹಾಕೊಂಡು ಕುಡಿಬಹುದು. ನೋಡಿ, ನೀವು ಇದನ್ನ ಹೊರಗಡೆ ಇಟ್ಟು ಅಂದ್ರೆ ಜಾಸ್ತಿ ಪೌಡರ್ ಇರೋದ್ರಿಂದ ಹೊರಗಡೆ ಇಡಕ್ ಆಗಲ್ಲ ಅನ್ಸುತ್ತೆ. ಬಿಕಾಸ್ ಮೇ ಬಿ ಹುಳ ಆಡ್ಬೋದು. ಸೊ ಹಂಗಾಗಿ ಫ್ರಿಜ್ ನಲ್ಲಿ ಇಟ್ಕೊಂಡು ಡೈಲಿ ಹಾಲು ಕುಡಿಯುವಾಗ 1 ಸ್ಪೂನ್ ಹಾಕೊಂಡು ಕುಡಿದ್ರೆ ಬಾಡಿಗೆ ತುಂಬಾ ಬೆನಿಫಿಟ್ಸು. ಗೈಸ್, ಇಲ್ಲಿ ನೋಡಿ, ಈ ಥರದ್ದು 2 ಬಾಟಲ್ ಆಗುತ್ತೆ ನಾನು ತೋರಿಸಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ಗೆ. ಸದ್ಯಕ್ಕೆ ಒಂದೇ ಜಾರ್ ಇರೋದು, ಇನ್ನೊಂದು ಜಾರ್ನ ಆರ್ಡರ್ ಮಾಡಬೇಕು. ಮಿಕ್ಕಿರೋದು ಇಲ್ಲಿದೆ. ಇವಾಗ ಹಾಲ್ಗೆ ಹಾಕಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಜೆನ್ಯೂನ್ ಅಂದ್ರೆ ಕರೆಕ್ಟಾಗಿ ರಿವ್ಯೂ ಕೊಡ್ತೀನಿ ಗೈಸ್ ನಾನು, ಟೇಸ್ಟ್ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಟೇಸ್ಟ್ ಹೆಂಗಾರು ಇರಲಿ, ಆರೋಗ್ಯಕ್ಕೆ ಹೆಲ್ತಿ ಆಗಿರೋದು, ಸ್ವಲ್ಪ ಕಹಿ ಆಗಿದ್ರು ಸಹ ತಿನ್ಕೊಂಡ್ಬಿಡ್ಬೇಕು, ಕುಡ್ಕೊಂಡ್ಬಿಡ್ಬೇಕು ಅಂತ ಅಂತಾರೆ. ಸೊ ಹಂಗಾಗಿ ಇದನ್ನ ಹಾಲ್ಗೆ ಹಾಕೊಂಡು ಸಹ ಕುಡಿಬೋದು. ಇಲ್ಲ ಅಂತ ಅಂದ್ರೆ ಡೈಲಿ ಮಾರ್ನಿಂಗ್ ಸುಮ್ಮನೆ ಹಾಗೆ 1 ಸ್ಪೂನು ಈ ರೀತಿ
ತಿಂದ್ರೂ ಸಹ ನಮ್ಮ ಬಾಡಿಗೆ ಹೆಲ್ಪ್ಫುಲ್, ಯೂಸ್ಫುಲ್. ಈಗ ಹಾಲಿಗೆ ಒಂದು ಗ್ಲಾಸ್ ತಗೊಂಡು ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ. ಹಾಗೆ 1 ದೊಡ್ಡ ಸ್ಪೂನ್ ಪ್ರೋಟೀನ್ ಪೌಡರ್ ಹಾಕೊಳ್ತಿದ್ದೀನಿ. 1 ಅಥವಾ 1.5 ಹಾಕೊಂಡು ಹಾಲು ಕಾಯಿಸ್ಕೊಂಡಿದ್ದೆ. ವಾ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದಂಗೆ ಹೆಂಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಗೊತ್ತಾ. ಸೀರಿಯಸ್ಲಿ ಗೈಸ್, ತುಂಬಾನೇ ಹೆಲ್ಪ್ಫುಲ್. ಇದು ಮಾಡಿಕೊಂಡು ಕುಡೀರಿ, ಹೆಲ್ತಿ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟೇಸ್ಟ್ ಹೇಳ್ಬಿಡ್ತೀನಿ. ವಾಹ್, ಸೀರಿಯಸ್ಲಿ ಗೈಸ್ ಅಮೃತ ಇದ್ದಂಗಿದೆ. ನಿಮ್ಗೆ ಮಧ್ಯ ಡ್ರೈ ಫ್ರೂಟ್ಸ್, ನಟ್ಸ್ಗಳು ಸಿಗುತ್ತಲ್ಲ ಬಾಯಿಗೆ, ನಿಜ ತುಂಬಾನೇ ಚೆನ್ನಾಗಿದೆ. ನನ್ನ ಮಗಳಿಗೆ ಕೊಟ್ಟು ಟೇಸ್ಟ್ ಹೇಳಿಸ್ತೀನಿ ರೀ. ಖುಷಿ ತಗೋ, ಕುಡಿದ್ಬಿಟ್ಟು ಹೆಂಗೈತೆ ಅಂತ ಟೇಸ್ಟ್ ಹೇಳು. ಹೆಂಗೈತೆ? ಚೆನ್ನಾಗೈತೆ. ಸಖತ್ತಾಗೈತಾ? ಸಖತ್ತಾಗೈತಾ ಸುಮ್ಮನೆ ಹೇಳ್ತಾ ಇದೀಯಾ? ಚೆನ್ನಾಗೈತೆ.